ಜೈ ಶ್ರೀಕೃಷ್ಣ. ಪಂಚೀಕರಣ ಸೃಷ್ಟಿ ಪ್ರಕರಣ ಅಂತಲೂ ಇದಕ್ಕೆ ಹೇಳ್ತಾರೆ. ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ. ಜಯಲಕ್ಷ್ಮಿ ಮೋಹನ್. ಜಯಲಕ್ಷ್ಮಿ ಮೋಹನ್ ಅಂತನ. ತಮಗೆ ನಾನು ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಉತ್ತರ ಲೋಕ ಎಂದರೆ ಏನು? ಉತ್ತರ ಲೋಕ ಎಂದರೆ ಏನು? ಉತ್ತರ ಲೋಕ ಎಂದರೆ ಮೇಲು ಮೇಲಿನ ಲೋಕ. ಉತ್ತರ ಅಂದರೆ ಉತ್ತರೋತ್ತರ ಅಂತ ಹಾಗೆ ಮೇಲು ಮೇಲಿನ ಸರಿಯಾದ ಉತ್ತರ. ಶ್ರೀಹರಿಯು ಎರಡನೇ ಪ್ರಶ್ನೆ ತಮಗೆ. ಶ್ರೀಹರಿಯು ಪ್ರಳಯಾಗ್ನಿಯಲ್ಲಿ ಭಸ್ಮವಾದ ಬ್ರಹ್ಮಾಂಡದ ಸುವರ್ಣಮಯವಾದ ಕಟಾಹದ ಸುವರ್ಣ ಭಸ್ಮವನ್ನು ಸೇವಿಸಿದ ತರುವಾಯ ಏನನ್ನು ಕಷಾಯವಾಗಿ ಸೇವಿಸಿದನು? ಇನ್ನೊಂದ್ಸಲಿ ಕೇಳ್ತೀನಿ ನೋಡಿ. ಶ್ರೀಹರಿಯು ಪ್ರಳಯಾಗ್ನಿಯಲ್ಲಿ ಭಸ್ಮವಾದಂಥ ಬ್ರಹ್ಮಾಂಡದ ಸುವರ್ಣಮಯವಾದ ಕಟಾಹದ ಸುವರ್ಣ ಭಸ್ಮವನ್ನು ಸೇವಿಸಿ ತರುವಾಯ ಏನನ್ನು ಕಷಾಯವಾಗಿ ಸೇವಿಸಿದನು? ಪ್ರಳಯಾಗ್ನಿಯಲ್ಲಿ ಚೆನ್ನಾಗಿ ಕುದಿಯುತ್ತಿರುವ ಬಾಹ್ಯೋದಕವನ್ನು ಶ್ರೀಹರಿಯು ಕಷಾಯವಾಗಿ ಸೇವಿಸಿದನು. ಸರಿಯಾದ ಯಾಕೆ ಕಷಾಯಕ್ಕೆ ಪರಮಾತ್ಮ ಎಲ್ಲನೇ ಅದನ್ನು ನೀರು ಥರ ಪರಮಾತ್ಮ ಸೃಷ್ಟಿ. ಅದೇ ಯಾಕೆ ಅಂತ, ಈ ಬ್ರಹ್ಮಾಂಡ ಇದೆ ಅಂದರೆ ಬ್ರಹ್ಮಾಂಡದಲ್ಲಿ ಎಲ್ಲಾನು ಸ್ವಾಹ ಮಾಡಿಬಿಡ್ತಾನೆ. ಅಜೀರ್ಣ ಅದನ್ನು ತೋರಿಸ್ಲಿಕ್ಕೆ ಸುಮ್ಮನೆ ಅವನಿಗೆ ಅಜೀರ್ಣ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಘನವನ್ನು ತಿಂದಿರ್ತಾನೆ. ಅದಕ್ಕೆ ನೀವು ಕುಡಿಲಿಕ್ಕೆ ನೀರು ಬೇಕು, ಬಾಯೋದಕ ಕುಡಿತಾನೆ. ಘನವನ್ನು ತಿಂದಿರ್ತಾನೆ, ಎಲ್ಲ ಘನ ಇರುತ್ತದಲ್ಲ, ಅದನ್ನು ತಿಂದಿರುವಾಗ ಜೀರ್ಣ ಆಗಲಿಕ್ಕೆ ಕಷಾಯ ರೂಪ ಬಾಹ್ಯೋದಕ ಬೇಕು, ಅಂದರೆ ಬೇಗ ಬೇಕು ಅಂತ. ಮೂರನೇ ಪ್ರಶ್ನೆ ತಮಗೆ. ಇಳಾವೃತ ವರ್ಷದಲ್ಲಿ ಯಾರು ಮುಖ್ಯ ಭಕ್ತರಾಗಿದ್ದು ಶ್ರೀಹರಿಯ ಯಾವ ಮೂರ್ತಿಯನ್ನು ಅರ್ಚಿಸುವರು? ಇಳಾವೃತ ವರ್ಷದಲ್ಲಿ ಯಾರು ಮುಖ್ಯ ಭಕ್ತರಾಗಿದ್ದು ಶ್ರೀಹರಿಯ ಯಾವ ಮೂರ್ತಿಯನ್ನು ಅರ್ಚಿಸಿದರು? ಇಳಾವೃತದಲ್ಲಿ ಶಿವಪಾರ್ವತಿಯರು ಅತ್ಯಂತ ಮುಖ್ಯ ಭಕ್ತರಾಗಿದ್ದು ದಯಾಪತಿ ಸಂಕರ್ಷಣನ್ನು ಅರ್ಚಿಸಿದರು. ಯಾರನ್ನ? ದಯಾಪತಿ ಸಂಕರ್ಷಣನ್ನು ಅರ್ಚಿಸಿದರು. ಪರಮಾತ್ಮನನ್ನು. ಸರಿಯಾದ ಉತ್ತರ. ಇಳಾವೃತ ವರ್ಷದಲ್ಲಿ ಮುಖ್ಯವಾಗಿ ಶಿವಪಾರ್ವತಿಯರು ಮುಖ್ಯ ಭಕ್ತರು. ಸಂಕರ್ಷಣ ರೂಪಿ ಪರಮಾತ್ಮನನ್ನು ಇಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಅರ್ಚನೆ ಮಾಡ್ತಾರೆ, ಅರ್ಚಿಸ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ ತಮಗೆ. ಆಕಾಶ ಸಮಾನಾಂಶ ವಾಯು ಮುಖ್ಯಾಂಶದಿಂದ ಕೂಡಲಾಗಿ ಆಕಾಶಭೂತದಲ್ಲಿದ್ದ ವಾಯು ಆಕಾಶದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾ ಬರಲಿಕ್ಕೆ ಯಾವ ವಾಯು ಹುಟ್ಟಿತು? ಆಕಾಶವು ತನ್ನ ಮನೆಗೆ ತಾನು ತೆಗೆದು ಬರಲಿಕ್ಕೆ ಸಮಾನವಾಯು ಹುಟ್ಟಿತು. ಸರಿಯಾದ ಉತ್ತರ. ಇಲ್ಲಿ ಆಕಾಶ ಸಮಾನಾಂಶ ವಾಯು ಮುಖ್ಯಾಂಶದಿಂದ ಕೂಡಲಾಗಿ ಆಕಾಶಭೂತದಲ್ಲಿದ್ದ ವಾಯು ಆಕಾಶದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾ ಬರಲಿಕ್ಕೆ ಯಾವ ವಾಯು ಹುಟ್ಟಿತು ಅಂದರೆ ಸಮಾನ ವಾಯು ಹುಟ್ಟಿತು ಅಂತ ಹೇಳಿದರೆ ಸರಿಯಾಗಿದೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣ ಆದ್ಯಮರರಿಗೆ ಜ್ಞಾನಧನ ಪಾಲಿಪವರೆಣ್ಯ ಜ್ಞಾನಧನ ಪಾಲಿಪವರೆಣ್ಯ. ನಾನು ನಿರುತನಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಪವನ ಪವನ. ಇನ್ನು ಕೊನೆ ಪ್ರಶ್ನೆ ತಮಗೆ, ಐದನೇ ಪ್ರಶ್ನೆ ಕೇಳ. ಬುದ್ಧಿ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಿರಿ. ಬುದ್ಧಿ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಿರಿ.
ಅಂತಃಕರಣ, ಬುದ್ಧಿ, ಚಿತ್ತ, ಅಹಂಕಾರ ಇದೆಲ್ಲ ಮನಸ್ಸಿನ ಪ್ರಭೇದಗಳು. ಹಾಂ, ಸ್ವಲ್ಪ ಆರಾಮಾಗಿ ಹೇಳಿ, ನೀಟಾಗಿ ಹೇಳಿ. ಜೋರಾಗಿ ಹೇಳಿ. ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದು ಮನಸ್ಸಿನ ಪ್ರಭೇದಗಳು. ಈ ಬುದ್ಧಿ ತತ್ವವು ವ್ಯಾನವಾಯುವನ್ನು ಕೂಡಿಕೊಂಡು ಚಕ್ಷಸ್ಸಿಂದ ಕಣ್ಣಿನಿಂದ ರೂಪ ನೋಡಿ ಪಾದೇಂದ್ರಿಯದ ಗಮನಾಗಮವನ್ನು ಕೆಲಸಗಳನ್ನು ಅದು ಮಾಡಿಸುತ್ತದೆ. ಬುದ್ಧಿ ತತ್ವವು ಮಾಡಿಸುತ್ತದೆ. ಸರಿಯಾದ ಉತ್ತರ. ನೋಡ್ರಿ, ಪ್ರಶ್ನೆ ಎಷ್ಟು ಚಿಕ್ಕದಾಗಿದೆ. ಬುದ್ಧಿ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಿ. ವ್ಯಾಪಾರ ಸ್ವಲ್ಪನಾರು ಇದ್ದೇ ಇರುತ್ತಲ್ವ. ಏನು ವ್ಯಾಪಾರ ಅಂದರೆ, ಈ ಅಂತಃಕರಣವು ಮನಃಪಂಚಕಗಳು ಬುದ್ಧಿ ತತ್ವವನ್ನು ಕೂಡಿಕೊಂಡು ಹಾಗೂ ವ್ಯಾನವಾಯು ತತ್ವವನ್ನು ಕೂಡಿಕೊಂಡು ಚಕ್ಷು ಇಂದ್ರಿಯ ದ್ವಾರ ಸಕಲ ರೂಪಗಳನ್ನು ತಿಳಿದು ಪಾದೇಂದ್ರಿಯ ದ್ವಾರ ಸಕಲ ಗಮನಗಳನ್ನು ಮಾಡಿಸುವುದು ಅಂತ ಹೇಳಿದರೆ ಸರಿಯಾದ ಉತ್ತರ. ಎಲ್ಲ ಪ್ರಶ್ನೆಗಳಿಗೂ ತಾವು ಈ ಒಂದು ಪಂಚೀಕರಣ ಸೃಷ್ಟಿ ಪ್ರಕರಣದ ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ಅನಂತ ಧನ್ಯವಾದ. ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ. ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ. ಆಲದೆಲೆಯ ಮೇಲೆ ಮಲಗಿದ ಹರಿಸತಿಯ ಮೊರೆ ಆಲಿಸಿ ಆಲದೆಲೆಯ ಮೇಲೆ ಮಲಗಿದ ಹರಿಸತಿಯ ಮೊರೆ ಆಲಿಸಿ ಸೃಷ್ಟಿ ಕಾರ್ಯವ ನಡೆಸಲೋ ಸುಗ ತನ್ನನೇತ ತೊಡಗಿಸಿ ಸಾಧನೆಗೋ ಸುಗ ಜೀವರಾಶಿಗೆ ಬ್ರಹ್ಮಾಂಡ ಮಂಟಪ ರಚಿಸಲು ತತ್ವಪತಿಗಳ ಸೃಷ್ಟಿ ಕಾರ್ಯವ ತಾನೇ ಮೊದಲು ಮಾಡಿದ. ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ. ನವಾವರಣ ರಚಿಸಿದೇವನು ಸುವರ್ಣ ಆವರಣ ರಚಿಸಿದ ನವಾವರಣ ರಚಿಸಿದೇವನು ಸುವರ್ಣ ಆವರಣ ರಚಿಸಿದ ಘನೋದಕದಲ್ಲಿ ಮತ್ತೆ ತನ್ನ ಸತಿಯೊಡನೆ ತಾ ಮಲಗಿದ ಮುಂದೆ ಕಾರ್ಯವ ಮಾಡಲೋ ಸುಗ ತನ್ನ ಮಗನಿಗೆ ಬೇಳಿದ ಆತನಲ್ಲಿ ತಾನೇ ನಿಂದು ಸೃಷ್ಟಿ ಕಾರ್ಯವ ಮಾಡಿದ. ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ. ತತ್ವಪತಿಗಳಿಗೀಗ ನೋಡಿರಿ ತಮ್ಮ ಕಾರ್ಯದ ಅವಸರ ತತ್ವಪತಿಗಳಿಗೀಗ ನೋಡಿರಿ ತಮ್ಮ ಕಾರ್ಯದ ಅವಸರ ವಾಯುದೇವಗೆ ಒಪ್ಪಿಸುವರು ತಮ್ಮ ಪಾಠವ ಪ್ರತಿದಿನ ಬ್ರಹ್ಮಮಾನದವರೆಗೆ ನೋಡಿರಿ ಸೃಷ್ಟಿಯಾಯಿ ಬಹುಪರಿ ಬದರಿ ವಿಶಾಲನ ಅನಾದಿ ಕಾಲದ ಅನಂತ ಕಾರ್ಯದ ವೈಖರಿ.